ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಅಪರ್ಣವರು ಊಟ ಮುಗಿಸಿ ಇನ್ನು BP ಟ್ಯಾಬ್ಲೆಟ್ನ ಹಾಕೊಳ್ಳೋ ಹೊತ್ತಿಗೆ ಹಾಕೊಂಡು ಹಾಗೆ ಮೌನವಾಗಿ ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಮ್ಯಾನೇಜರ್ ಕಾಲ್ ಮಾಡಿದ್ರು ಅಂತ ಸೀದಾ ಆಫೀಸಿಗೆ ಬಂದು ನೀವೇನಾ ಇಲ್ಲಿ ಸ್ಟೋರ್ ಇನ್ಚಾರ್ಜರ್ ಅಂತ ಕೇಳ್ತಾ ಇರ್ತಾರೆ. ಹೌದಾ ಮೇಡಮ್, ಯಾಕೆ ಮೇಡಮ್, ಏನಾಯ್ತು? ಇಲ್ಲಿ ಒಂದು ಫ್ರಾಡ್ ನಡೀತಿದೆ ಅಂತ ನೀವೇ ತಾನೇ ಕಾಲ್ ಮಾಡಿದ್ದು? ನಾನಾ ನಿಮಗೆ ಕಾಲ್ ಮಾಡೋದ್ನಾ? ಇಲ್ಲ ಮೇಡಮ್, ನಾನು ಯಾಕೆ ನಿಮಗೆ ಕಾಲ್ ಮಾಡಬೇಕು? ನಮ್ಮ ಆಫೀಸಲ್ಲಿ ಏನಾಗ್ತಿದೆ ಅಂತ ನಿಮಗೆ ಕಾಲ್ ಮಾಡಬೇಕು ಮೇಡಮ್? ಏನು ಈ ರೀತಿ ಹೇಳ್ತಿದ್ದೀರಾ? ಅಲ್ಲ, ಇಲ್ಲಿ ನಕಲಿ ಗೋಲ್ಡ್ನ ತಗೊಳ್ತಿದ್ದಾರೆ ಅಂತ ಯಾರೋ ಫೋನ್ ಮಾಡಿ ನನಗೆ ತಿಳಿಸಿದ್ರಲ್ವಾ? ಅದಾಗಾದ್ರೆ ನೀವಲ್ವಾ? ಇಲ್ಲ ಮೇಡಮ್, ಅಷ್ಟಕ್ಕೂ ಇವತ್ತು ರಾಹುಲ್ ಆಫೀಸಿಗೆ ಬಂದಿದ್ದಾನಾ? ಲೀವಲ್ಲಿದ್ದಾರೆ ಅಂತ ಮ್ಯಾನೇಜರ್ ಹೇಳಿದ್ರಲ್ವಾ? ಅಯ್ಯೋ ರಾಮ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ. ಅಯ್ಯೋ, ಏನೋ ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಅಷ್ಟೊತ್ತಿಗೆ ಕಾವ್ಯ ಆ ನಂಬರಿಂದ ಕಾಲ್ ಬಂದಿದ್ದಕ್ಕೆ ಮತ್ತೆ ಕಾಲ್ ಬ್ಯಾಕ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅದನ್ನ ನೋಡಿ ಯಾರಿದು, ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕಾವ್ಯ ಯೋಚನೆ ಮಾಡ್ತಿದ್ರೆ, ಅಯ್ಯೋ ಮೇಡಮ್, ನೀವು ಇಷ್ಟೊಂದು ವರಿ ಮಾಡ್ಕೋಬೇಡಿ. ಆ ರೀತಿ ಆದರೆ ನಾವು ರಾಜ್ ಸರ್ಗೆ ಕಾಲ್ ಮಾಡ್ತಿದ್ವಲ್ಲ, ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಕಾವ್ಯ ಅನ್ಕೊಳ್ತಾ ಇರ್ತಾಳೆ. ಅಲ್ಲಿರೋ ಫೈಲ್ಸ್ ಎಲ್ಲ ಒಂದ್ಸತಿ ನಾನು ಚೆಕ್ ಮಾಡ್ಬೋದಾ ಅಂತ ಕೇಳಿ ಇನ್ನು ಅಲ್ಲಿರೋ ಫೈಲ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಇನ್ನು ಸರಿ, ಇಲ್ಲಿ ಬೇಡ, ಬೇರೆ ಇನ್ನೊಂದು ಆಫೀಸ್ ರೂಮ್ ಇದೆಯಲ್ಲ, ಅದಕ್ಕೆ ಹೋಗಿ ನೋಡೋಣ ಅಂತ ಇನ್ನು ಅಲ್ಲೇ ಫೋನ್ ಬಿಟ್ಟು ಹೊರಟಿರ್ತಾಳೆ ಕಾವ್ಯ. ಈ ಕಡೆ ನೋಡಿದ್ರೆ ಅಪರ್ಣವ್ರಿಗೆ ತುಂಬ ತಲೆ ಸುತ್ತರ ಆಗ್ತಾ ಇರುತ್ತೆ. ಎದ್ದೊಳಕ್ಕೂ ಆಗ್ತಾ ಇರೋದಿಲ್ಲ, ಬಿದ್ದಿ ಹೋಗ್ತಾನೆ ಇರ್ತಾರೆ. ನೋಡಿದ್ರೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಅವ್ರಿಗೆ ನಿಶಕ್ತಿ ಆಗಿರೋ ತರ ತಲೆ ಸುತ್ತಿ ಮತ್ತೆ ಬಿದ್ದೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನ್ ಮಾಡೋದು, ಕಾವ್ಯನ್ಗೆ ಕಾಲ್ ಮಾಡೋಣ ಅಂತ ಹಾಗೆ ಎದ್ದೊಳ್ತಾ ನಿಧಾನಕ್ಕೆ ಕಾಲ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಫೋನ್ ಅಲ್ಲೇ ಬಿಟ್ಟೋಗಿರ್ತಾಳೆ. ಅಯ್ಯೋ, ಯಾಕೆ ಕಾವ್ಯ ಫೋನೇ ಎತ್ತುತ್ತಿಲ್ವಲ್ಲ ಅಂತ ಅವರು ಸಹ ಮತ್ತೆ ಗಾಬರಿ ಆಗ್ತಾರೆ. ಇನ್ನು ಸರಿ, ರಾಜ್ಗೆ ಕಾಲ್ ಮಾಡೋದೇ ಒಳ್ಳೇದು ಅಂತ ಇನ್ನು ಅಪರ್ಣ ಅವರು ಸೀದಾ ರಾಜ್ಗೆ ಕಾಲ್ ಮಾಡ್ತಾರೆ. ಆಗ ಏನು ಮಮ್ಮಿ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇನ್ನ ರಾಜ್ ಫೋನ್ ಎತ್ತುತ್ತಾನೆ. ಆಗ ರಾಜ್, ಬೇಗ ಬಾ ರಾಜ್, ನನ್ನ ಕೈಲಿ ನಿಂತ್ಕೊಳಕ್ಕಾಗ್ತಿಲ್ಲ, ಕುತ್ಕೊಳಕ್ಕಾಗ್ತಿಲ್ಲ, ತಲೆ ಎಲ್ಲ ತುಂಬ ಸುತ್ತುತ್ತಾ ಇದೆ, ಬೇಗ ಬಾ. ಯಾಕೆ ಮಮ್ಮಿ, ಏನಾಯ್ತು? ಹೇಳಕ್ಕಾಗ್ತಿಲ್ಲ ಕಣೋ, ಬೇಗ ಬಾರೋ ಅಂತ ಹೇಳಿ ಇನ್ನ ಹಾಗೆ ಆ ಫೋನ್ನ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಯಾಕೆ ರಾಜ್, ಏನಾಯ್ತು ಅಂತ ಅವ್ರಪ್ಪ ಕೇಳ್ತಿದ್ರೆ, ಗೊತ್ತಿಲ್ಲ ಡ್ಯಾಡ್, ಮಮ್ಮಿ ಏನೋ ಮಾತಾಡ್ತಾ ಇಲ್ಲ, ಏನಾಗ್ತೋ ಏನೋ, ಅಲ್ಲಿ ಕಾವ್ಯ ಇದ್ದಾಳಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಫಸ್ಟ್ ಏನಾಯ್ತು ಅಂತ ಅಲ್ಲಿ ಹೋಗಿ ನೋಡೋದೇ ಒಳ್ಳೇದು, ನಡೀರಿ ಅಂತ ಇನ್ನ ಫ್ಯಾಮಿಲಿ ಎಲ್ಲರೂ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ, ಅಲ್ಲ ಅಷ್ಟಕ್ಕೂ ಅಲ್ಲಿ ಕಾವ್ಯ ಇದ್ದಾಳಲ್ವಾ, ಕಾವ್ಯ ಎಲ್ಲಾನು ನೋಡ್ಕೋತಾಳಲ್ವಾ ಅಂತ ರಾಹುಲ್ ಮಾಸ್ಟರ್ ಪ್ಲಾನ್ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾನೆ. ಆಗ ಇನ್ನ ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅಲ್ಲ, ಕಳವತಿ ಏನಿದ್ರು ಫೋನ್ ಮಾಡಿ ತಿಳಿಸ್ತಾಳಲ್ವಾ, ಏನಾಯ್ತು ಅಂತ ಅವನು ಯೋಚನೆ ಮಾಡ್ತಾ ಇನ್ನ ಸರಿ ಅಂತ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಇನ್ನ ಮನೆ ಹಿಂತಿರುಗಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಣೆ ಕುಳಿ. ಹೌದಾ, ಏಂತಕ್ಕೆ? ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ನೋಡಿ ಮತ್ತೆ ಅವ್ರ ಹತ್ರ ಆಶೀರ್ವಾದ ತಗೊಂಡಿದ್ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಆ ದೇವ್ರೇ ಕಾರಣ. ಹೌದಾ, ನಾನ್ ಮಾಡಿದ್ದೆಲ್ಲ ನೀನು ದೇವ್ರ ಮೇಲೆ ಎತ್ತಾಕ್ಬಿಡು. ಆಯ್ತು ಬಿಡು ಕುಳ್ಳಿ, ನೀನೇ ತಾನೇ ಕರ್ಕೊಂಡೋಗಿದ್ದು. ಓಕೆ, ಥ್ಯಾಂಕ್ ಯು ಅಂತ ಹೇಳಿ ಅವರಿಬ್ರು ಸಹ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಎಲ್ಲರೂ ಸಹ ಇನ್ನ ಒಟ್ಟಿಗೆ ಕಾರ್ ನಿಲ್ಲಿಸ್ಬಿಟ್ಟು ಓಡಿ ಹೋಗಿ ನೋಡ್ತಾರೆ. ಅಷ್ಟೊತ್ತಿಗೆ ಅಪರ್ಣ ಅವ್ರು ಬಿದ್ದಿದ್ ನೋಡಿ ರಾಜ್ಗೆ ಕೈಕಾಲು ಅಲ್ಲಾಡ್ದಿರ, ಮಾಮ್ ಏನಾಯ್ತು ಮಾಮ್, ಎದ್ದಳು ಮಮ್ಮಿ, ಏನಾಯ್ತು ನಿನ್ಗೆ ಅಂತ ತುಂಬಾ ಗೊಳು ಅಂತ ಹೇಳ್ತಾ ಎಲ್ಲರೂ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾವ್ಯ ಕಾರು ಸಹ ಬರ್ತಾ ಇರುತ್ತೆ. ಹಾಗೆ ಏನಾಯ್ತು, ಎಲ್ಲರೂ ಈಗ ಹೋಗ್ತಿದಾರಲ್ಲ, ಅತ್ತೆಗೆ ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತಾ, ಡ್ರೈವರ್ ಕಾರ್ ನಿಲ್ಲಿಸ್ಬೇಡ, ಆ ಕಾರ್ನೇ ಫಾಲೋ ಮಾಡ್ಕೊಂಡು ಹೋಗು ಅಂತ ಕಾವ್ಯ ಹಾಗೆ ಆ ಕಾರ್ನೇ ಫಾಲೋ ಮಾಡ್ಕೊಂಡು ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಬಗ್ಗೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಸೀದಾ ಹಾಸ್ಪಿಟಲ್ಗೆ ಕರ್ಕೊಬಂದು ಅಡ್ಮಿಟ್ ಮಾಡಿರ್ತಾನೆ ರಾಜ್. ಆಗ ಯಾಕೆ ರಾಜ್, ಏನಾಯ್ತಂತೋ? ಇಲ್ಲ ಅಜ್ಜಿ, ನೋಡೋಣ ಇರು ಅಂತ ಹೇಳ್ತಾ, ನೋಡ್ದ ಮಾಮ್, ನಾವು ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ರಾಹುಲ್ ಮತ್ತೆ ನಾಗವೇಣಿ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾವ್ಯನು ಸಹ ಅಲ್ಲಿಗೆ ಬರ್ತಾ ಇದ್ದಿದ್ ನೋಡಿ, ಹೌದು ಕಾವ್ಯ ಬೇಜವಾಬ್ದಾರಿಯಿಂದ ಇರಲ್ವಲ್ಲ, ಏನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಅಷ್ಟಕ್ಕೂ ಕಾವ್ಯಂಗೆ ಏನಾದ್ರು ಕೆಲಸ ಇರುತ್ತೆ, ಅದಕ್ಕೆ ಹೋಗಿರ್ತಾಳೆ ಅಂತ
ಅವ್ರ ಮಾವ ಹೇಳ್ತಾ ಇರ್ತಾರೆ. ಇನ್ನು ಅಷ್ಟೊತ್ತಿಗೆ ಕಾವ್ಯ ಬಂದಿದ್ದು ನೋಡಿ ಎಲ್ಲರೂ ಸಹ ಕಾವ್ಯನ ನೋಡ್ತಾರೆ. ರೀ ಏನಾಯ್ತ್ರಿ ಅಕ್ಕ, ಏನಾಯ್ತು ಅತ್ತೆಗೆ ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನನ ಹತ್ರ. ಆಗ ಇನ್ನ ಎಲ್ಲದಕ್ಕೂ ನೀನೇ ಕಾರಣ, ಎಲ್ಲೇ ಹೋಗಿದ್ದೆ ನೀನು? ರೀ ಅದು ನಮ್ಮಮ್ಮಂಗೆ ಏನಾದ್ರೂ ಆಗ್ಲಿ ನಿನ್ ಮೇಲೇನೆ ಎತ್ತಾಕ್ತೀನಿ. ಹಾ ಅಯ್ಯೋ ಅತ್ತೆಗೆ ಏನ್ರಿ ಆಯ್ತು, ಅಂತದ್ ಏನಾಯ್ತ್ರಿ ಅಂತ ಕಾವ್ಯ ಕಣ್ಣಲ್ಲಿ ನೀರ್ ಇಟ್ಕೊಂಡು ಹೇಳ್ತಾ ಇರ್ತಾಳೆ. ಎಲ್ಲದಕ್ಕೂ ನೀನೇ ಕಾರಣ, ನಿನ್ಗೆ ಅಷ್ಟು ಬೇಜವಾಬ್ದಾರಿನ, ಫಸ್ಟೇ ಹುಷಾರಿಲ್ದೇ ಇರೋ ವ್ಯಕ್ತಿನ ಹೀಗ್ ಬಿಟ್ಟೋಗೋದು ನಿನ್ಗೆ ಅಷ್ಟೊಂದು ಹುಡುಗಾಟ ಆಗಿದೆ ಅನ್ಸುತ್ತೆ ಅಲ್ವಾ? ಅದು ರೀ ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ರಿ, ನೀನ್ ಏನು ಹೇಳೋದ್ ಬೇಡ, ನಾನೇನು ಕೇಳಿಸ್ಕೊಳ್ಳೋದು ಇಲ್ಲ. ನಮ್ಮಮ್ಮಂಗೆ ಏನಾದ್ರೂ ಆಗ್ಲಿ ನಾನು ಶಂಸೋದು ಇಲ್ಲ ಅಂತ ರಾಜ್ ಕರಾಖಂಡಿತವಾಗಿ ಹೇಳ್ತಾ ಇದೀನಿ ನೋಡಿ. ಅಷ್ಟೊತ್ತಿಗೆ ಅವ್ರ ಅಪ್ಪನೂ ಸಹ ರಾಜ್ ಸುಮ್ನೆ ಇರು, ಕಾವ್ಯ ಏನೋ ಕೆಲ್ಸದ ಮೇಲೆ ಹೊರ್ಗಡೆ ಹೋಗಿರ್ತಾಳೆ, ನೀನ್ ಯಾಕೆ ಈ ರೀತಿ ಹೇಳ್ತಾ ಇದ್ಯಾ ಅಂತ ಅವ್ರಪ್ಪ ತಡಿತಾ ಇದ್ರು. ಸಾಕು ನಿಲ್ಸಿ ಡ್ಯಾಡ್, ನೀವು ನಿಮ್ ಸೊಸೆನೆ ಹಿಂದೆ ಹಾಕೋ ಬರ್ಬೇಡಿ. ಈಗ ಮಮ್ಮಿಗೆ ಏನಾದ್ರೂ ಆದ್ರೆ ಇವಳನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದೀರಾ? ನೋಡಿ ಪರಿಣಾಮ ತುಂಬಾ ವಿಪರೀತವಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್, ನಾವ್ ಅನ್ಕೊಂಡಂಗೆ ಪ್ಲಾನ್ ಸಕ್ಸಸ್ ಆಗ್ತಿದೆ. ಈಗ ಅತ್ತೆಗೇನಾದ್ರೂ ಆದ್ರೆ ಇನ್ನ ಇಡೀ ಜನ್ಮದಲ್ಲೇ ಇನ್ನ ರಾಜ್ ಕಾವ್ಯನ ಕ್ಷಮಿಸಲ್ಲ ಮಾಮ್ ಅಂತ ಹೇಳ್ತಾ ಇರ್ತಾನೆ. ನಮಗೂ ಅದೇ ಅಲ್ವೇನೋ ಬೇಕಾಗಿದ್ದು, ಒಂದೇ ಹೇಟಿಗೆ 2 ಹಕ್ಕಿಗಳು ಬಿದ್ದೇ ಹೋಗ್ತವೆ ನೋಡ್ಕೋ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಅಲ್ಲ ಬೆಳಗ್ಗೆ ತಾನೇ ಚೆನ್ನಾಗಿದ್ಲು ನನ್ ಸೊಸೆ, ಯಾಕೆ ಈ ರೀತಿ ಆಗೋಯ್ತು ಅಂತ ಅವ್ರ ಅತ್ತೆನೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಸೀದಾ ಇನ್ನ ಡಾಕ್ಟರ್ ಬಂದಿದ್ ನೋಡಿ. ಡಾಕ್ಟರ್ ಏನಾಯ್ತು ನಮ್ಮಮ್ಮನ್ಗೆ? ಅದು ಅವ್ರಿಗೆ BP ಪ್ರೆಷರ್ ಜಾಸ್ತಿ ಆಗಿ ಅವರು ಕೋಮಾಗ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ ನೋಡಿ. ಇನ್ನ ಮನೆ ವಿಪರೀತ ಶಾಕ್ ಆಗಿರುತ್ತೆ. ಹಾ ಕೋಮಾಗ? ನಮ್ಮಮ್ಮಂಗ ಆ ರೀತಿ ಆಗೋಕ್ ಚಾನ್ಸೇ ಇಲ್ಲ, ಬೆಳಗ್ಗೆ ತಾನೇ ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗಿದ್ದೀವಿ, ಅಷ್ಟ್ ಬೇಗ ನಮ್ಮಮ್ಮಂಗ್ ಈ ರೀತಿ ಆಗಕ್ಕ ಚಾನ್ಸೇ ಇಲ್ಲ ಅಂತ ರಾಜ್ ತುಂಬಾ ಎಮೋಷನಲಿ ಮಾತಾಡ್ತಾ ಇರ್ತಾನೆ. ಇನ್ನು ಅಷ್ಟೊತ್ತಿಗೆ ಡಾಕ್ಟರ್ ನೀವೇನು ಬೇಜಾರ್ ಮಾಡ್ಕೋಬೇಡಿ, ಅವ್ನಿಗೆ ಎಮೋಷನಲಿ ಅವ್ರ ಅಮ್ಮ ಅಂದ್ರೆ ಅಷ್ಟೊಂದು ಇಷ್ಟ, ಅದಕ್ಕೆ ಅವ್ನ ಎಮೋಷನಲ್ ಆಗಿ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಇನ್ನ ಕಾವ್ಯನ ಹತ್ರ ಬಂದಿ, ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ, ಹೋಗೆ ನಿನ್ನಿಂದಾನೆ ಕಣ ಎಲ್ಲ ಆಗಿರೋದು, ನೀನ್ ಫಸ್ಟ್ ಓಡು ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯನ್ಗೆ ವಿಪರೀತ ಬೇಜಾರಾಗ್ತಾ ಇರುತ್ತೆ. ರೀ ನಾನು ಇರ್ತೀನಿ ಕಣ್ರಿ, ಇಲ್ಲೇ ಇದ್ದೀನಿ ನೋಡ್ಕೋತೀನ್ರಿ ಅತ್ತೆನಾ ಅಂತ ಹೇಳ್ತಾ ಇದ್ರು. ಯಾರು ಏನೂ ಬೇಕಾಗಿಲ್ಲ, ನಾನು ನಮ್ ಡ್ಯಾಡ್ ಇರ್ತೀವಿ, ಇನ್ನೆಲ್ಲಾರು ಹೊರಡಿ, ನೀವ್ ಇದ್ಬಿಟ್ಟೆ ನಮ್ಮ ಅಮ್ಮಂಗ್ ಜೀವನ ಉಳಿಸ್ತೀರಾ, ಹೊರಡಿ ಅಂತ ಎಲ್ಲಾರ್ಗೂ ರೋಪಾಕಿ ಮಾತಾಡ್ತಿದ್ದಿದ್ ನೋಡಿ. ಇನ್ನ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಮತ್ತೆ ನಾಟಕ ಸ್ಟಾರ್ಟ್ ಮಾಡಿರ್ತಾರೆ. ಅಯ್ಯೋ ರಮ್ಮ, ನಮ್ಮ ಅತ್ಗೆಗೆ ಏನೂ ಆಗಲ್ಲ ಬಿಡೋಕ್ ರಾಜ್, ಏನೂ ಆಗಲ್ಲ, ನೀನ್ ಮತ್ತೆ ನಾವಿದ್ರೆ ನೀನು ಮತ್ತೆ ಎಲ್ಲಿ ಇಲ್ದೇ ಇರೋ ರಾಧಾಂತ ಮಾಡ್ತೀಯ, ಸರಿ ಬಿಡು ನಾವು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಕ್ಲೀನ್ ಆಗಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಇನ್ನ ಸ್ವಪ್ನ ಮತ್ತೆ ಅವ್ರ ಅಜ್ಜಿ, ಅಯ್ಯೋ ಬೇಡ ನಡಿಯಮ್ಮ ಕಾವ್ಯ, ಅವ್ರು ಇರ್ತೀನಿ ಅಂತ ಹೇಳ್ತಿದಾರಲ್ವಾ ಅಜ್ಜಿ, ನಾನು ಇಲ್ಲೇ ಇರ್ತೀನಿ ಅಜ್ಜಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಇನ್ನ ಸ್ವಪ್ನ ಬಿಡ್ದಿರ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಕೋಮಾದಲ್ಲಿ ಅಪರ್ಣ ಅವ್ರು ಇರ್ತಾರೆ. ಈ ವಿಚಾರ ಕಲ್ಯಾಣ್ಗೂ ಸಹ ತಿಳಿಯುತ್ತೆ. ಇನ್ನ ಏನಾಯ್ತು, ಯಾಕೆ ನೀನ್ ಈ ರೀತಿ ಮಾತಾಡ್ತಿದ್ಯಾ ಕಲ್ಯಾಣ್ ಅಂತ ಅಪ್ಪು ಕೇಳ್ತಾಳೆ. ಅದು ದೊಡ್ಡಮ್ಮ ಕೋಮಾಗ ಹೋಗಿದಾರಂತೆ, ಸೀರಿಯಸ್ ಆಗಿದೆಯಂತೆ, ನಾನು ಹೋಗ್ತೀನಿ ಅಂತ ಹೇಳಿ ಹೊರಟಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಅವರಪ್ಪ ಇಬ್ರು ಇರ್ತಾರೆ ಹಾಸ್ಪಿಟಲ್ ಅಲ್ಲಿ. ದೊಡ್ಡಪ್ಪ ಏನಾಯ್ತು ದೊಡ್ಡಮ್ಮಂಗೆ? ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಕಣೋ, ಬೆಳಗ್ಗೆ ಚೆನ್ನಾಗಿದ್ರು, ಈಗ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ, ಉಳಿತಾರೋ ಇಲ್ಲೋ ಅನ್ನೋದೇ ಡೌಟ್ ಅಂತ ಹೇಳ್ತಾ ಇದ್ದಾರೆ ಅಂದಿದ ತಕ್ಷಣ ಇನ್ನ ಕಲ್ಯಾಣ್ಗೆ ವಿಪರೀತ ಟೆನ್ಷನ್ ಆಗಿರುತ್ತೆ. ಇನ್ನ ಸೀದಾ ಅವ್ರ ಅಣ್ಣನ ಹತ್ರ ಬಂದಿ, ಅಣ್ಣ ಹೋ ಇವಾಗ ಬಂದ್ಯಾ, ನಮ್ಮ ಅಮ್ಮಂಗೆ ಏನಾಗಿದೆ ಅಂತ ಅನ್ಕೊಂಡಿದ್ಯೋ? ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ, ಬೇಕಂದ್ರೆ ನೋಡು ನಾಳೆ ಇಷ್ಟೊತ್ತರೊಳಗೆ ಅಮ್ಮ ಹೇಗ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂತ ತುಂಬಾ ಅವನು ಕಣ್ಣಲ್ಲಿ ನೀರ್ ಬಿಡ್ತಾ ಹಾಗೆ ಕಲ್ಯಾಣ್ ಹತ್ರ ಮಾತಾಡ್ತಾ ಇರ್ತಾನೆ. ತುಂಬಾ ಎಮೋಷನಲಿ ಅವನು ಅವ್ರ ಅಮ್ಮನ ಅಟ್ಯಾಚ್ ಆಗಿರೋದ್ರಿಂದ ಅವ್ನ ಕಣ್ಣಲ್ಲಿ ನೀರ್ ಬಂದು ಮಾತಾಡ್ತಾ ಇರ್ತಾನೆ. ಈಗ ಇದಕ್ಕೆ ಕಾವ್ಯನೇ ಕಾರಣ ಅಂತ ರಾಜ್ ಬಲವಾಗಿ ನಂಬಿದಾನೆ. ಇದ್ರಿಂದ ಇರೋ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಮಾಡ್ತಾ ಇರೋ ನಾಟಕಕ್ಕೆ ಕಾವ್ಯ ಬಲಿ ಆಗ್ತಾಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.